ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸದ ನಮ್ಮ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಕರ್ತನೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಈ ದಿವಸದ ನಮ್ಮ ಸತ್ಯವೇದ ವಾಕ್ಯದ ಧ್ಯಾನದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದ, ನಿನ್ನ ನಡೆಸುವಿಕೆ ನಮಗೆ ದಯಪಾಲಿಸು. ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತ, ಅರ್ಥ ಮಾಡಿಕೊಳ್ಳುವಂತ ಕೃಪೆ ನಮಗೆ ಕೊಡು ದೇವರೇ. ನಿನ್ನ ಪ್ರಸನ್ನತೆಯಿಂದ, ನಿನ್ನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ಆ ವಾಕ್ಯದ ಬೆಳಕಿನಲ್ಲಿ ನಾವು ಜೀವನ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಅಡ್ಡಿಪಡಿಸುವ ಎಲ್ಲ ಸಂಗತಿಗಳನ್ನು ದೂರ ಮಾಡಿ ನಮ್ಮನ್ನ ನಿನ್ನ ನಿಯಂತ್ರಣದಲ್ಲಿಟ್ಕೋ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸದ ನಮ್ಮ ಸತ್ಯವೇದ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡೋಣ. ಕಳೆದ 2 ವಾರಗಳಿಂದ ಒಂದು ವಿಷಯದ ಮೇಲೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದು 1 ಕೊರಿಂಥ 3ನೇ ಅಧ್ಯಾಯ, ಅದರಲ್ಲಿರುವಂತಹ 17ನೇ ವಚನವನ್ನ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ದೇವರ ಆಲಯ ನಾವಾಗಿದ್ದೇವೆ. ಹಾಗಾಗಿ ನಾವು ನಮ್ಮಲ್ಲಿ ದೇವರು ಏನು ಕಾರ್ಯಗಳನ್ನು ಮಾಡ್ತಾನೆ, ನಮ್ಮನ್ನು ಎಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾನೆ ಎಂಬುದಾಗಿ ಎಲ್ಲ ವಿಷಯಗಳನ್ನು ನಾವು ಕಳೆದ 2 ವಾರಗಳಿಂದ ಬೇರೆ ಬೇರೆ ವಾಕ್ಯಗಳ ಆಧಾರದಲ್ಲಿ ನಾವು ಕಲಿತುಕೊಂಡು ಬಂದಿದ್ದೇವೆ. ನಾವು ಅದನ್ನು ಕಳ್ಳರಗವಿ ಮಾಡಬಾರ್ದು. ಯಾಕಂದರೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಮ್ಮ ದೇಹ ದೇವರಿಗೆ ಅದು ಗರ್ಭಗುಡಿಯಾಗಿದೆ. ಈ ರೀತಿ ಅನೇಕ ವಾಕ್ಯಗಳ ಮೂಲಕ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ಈ ದಿವಸ ಹೀಗೆ ದೇವರ ಆಲಯವಾಗಿರುವಂತ ನಾವುಗಳು ಹೇಗೆ ಇರಬಾರ್ದು, ಅಂದ್ರೆ ಯಾವ ಸಂಗತಿಗಳನ್ನ ನಾವು ಮಾಡಬಾರ್ದು, ಮತ್ತೆ ನಾವು ಹೇಗೆ ಇರಬೇಕು, ಆಗಿದ್ದಾಗ ನಾವು ದೇವರ ಆಲಯವಾಗಿದ್ದೇವೆ ಎನ್ನುವಂತ ಆ ಒಂದು ಸತ್ಯ ಏನಿದೆ, ಆ ಒಂದು ವಾಕ್ಯದ ಗೂಢಾರ್ಥ ಏನಿದೆ, ಅದನ್ನು ನಾವು ಸಾರ್ಥಕ ಪಡಿಸುವಂತ ಧನ್ಯತೆಗೆ ನಾವು ಒಳಗಾಗ್ತೇವೆ. ಹಾಗಾದ್ರೆ ಈ ದಿವಸ 1, 2, 3 ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಹೇಗೆ ಈ ವಿಷಯದಲ್ಲಿ ಮುನ್ನಡೆಸ್ತಾ ಇದ್ದಾನೆ ಅಂತ ನಾವು ನೋಡಿಕೊಳ್ಳೋಣ. ಏನಂತ ಹೇಳಿದ್ರೆ, ನಾವು ಏನ್ ಮಾಡಬಾರ್ದು, ದೇವರ ಆಲಯವಾಗಿರುವಂತ ನಾವು ಹೇಗಿರಬೇಕು ಅಂತೇಳಿ ಈ ವಾಕ್ಯಗಳಲ್ಲಿ ನೋಡೋಣ. ಅದು 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಿಂದ ಅಲ್ಲಿ 7ನೇ ಅಧ್ಯಾಯದ 1ನೇ ವಚನ ತನಕ ಹಲವು ಸಂಗತಿಗಳು ಬರೆಯಲ್ಪಟ್ಟಿದೆ. ಅಲ್ಲಿ 2 ಕೊರಿಂಥ 6:14 ಹೇಳ್ತಾನೆ, ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬಾರದು. ಮೊದಲನೇ ಸಂಗತಿ, ದೇವರ ಆಲಯವಾಗಿರುವಂತ ನಾವುಗಳು, ದೇವರ ಮಕ್ಕಳು ಎನ್ನುವಂತ ಅಧಿಕಾರ ಹೊಂದಿರುವಂತ ನಾವುಗಳು, ದೇವರ ಆತ್ಮನಿಗೆ ನಮ್ಮ ದೇಹವನ್ನು ಗರ್ಭಗುಡಿಯಾಗಿ ಮಾಡಿರುವಂತ ನಾವುಗಳು ಏನ್ ಮಾಡಬಾರ್ದು ಅಂತ ಹೇಳಿದ್ರೆ, ನಾವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬಾರದು. ಇಜ್ಜೋಡು ಅಂತ ಹೇಳಿದ್ರೆ ಹೊಂದಿಕೆಯಾಗಿರಬಾರದು ಅಂತೇಳಿದ್ರೆ ಅವರ ಗುಣ ಸ್ವಭಾವಗಳ ಪ್ರಕಾರವಾಗಿ ನಾವು ವರ್ತಿಸಬಾರದು. ಕ್ರಿಸ್ತ ನಂಬಿಕೆ ಇಲ್ಲದವರು ಅಂತ ಹೇಳುವಾಗ ಅಲ್ಲಿ ಅನ್ಯರು ಅಂತ ಅನ್ನಿಸ್ಕೊಳ್ತಾರೆ. ಯಾರಿಗೆ ಕ್ರಿಸ್ತನ ಪರಿಚಯ ಇಲ್ಲವೋ, ಯಾರಲ್ಲಿ ಕ್ರಿಸ್ತನ ಆತ್ಮನು ಇಲ್ಲವೋ, ಯಾರು ದೇವರ ಮಕ್ಕಳೆಂಬ ಅಧಿಕಾರವನ್ನು ಹೊಂದಿಕೊಂಡಿಲ್ವೋ, ಯಾರು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿಲ್ವೋ, ಈ ರೀತಿಯಲ್ಲಿ ಅನೇಕ ಸಂಗತಿಗಳು ನಮಗೆ ಗೊತ್ತುಂಟು ಅಂತ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನಾವು ಇಜ್ಜೋಡಾಗಬಾರದು, ಸೇರಿ ಹೊಂದಾಣಿಕೆ ಮಾಡಿಕೊಳ್ಬಾರ್ದು. ಅವರ ಪ್ರಕಾರವಾಗಿ ಅಥವಾ ಅವರ ಮಾತುಗಳ ಪ್ರಕಾರವಾಗಿ ನಾವು ನಡಿಬಾರದು ಅಂತೇಳಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಯಾಕಂತೇಳಿದ್ರೆ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಅಲ್ಲಿ 15ನೇ ವಚನದಲ್ಲಿ ಹೇಳ್ತಾನೆ, ಅಲ್ಲಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಇಲ್ಲ, ಬೆಳಕಿಗೆ ಕತ್ತಲೆಗೆ ಐಕ್ಯ ಇಲ್ಲ, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ. ಹೀಗೆ ಈ ರೀತಿಯಲ್ಲಿ ಇರುವಾಗ ನಾವು ಧರ್ಮಕ್ಕೆ ಸಂಬಂಧಪಟ್ಟವರು, ನಾವು ಬೆಳಕಿನ ಮಕ್ಕಳು, ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟವರು, ನಾವು ನಂಬಿಕೆಯಲ್ಲಿ ಜೀವನ ಮಾಡ್ತಾ ಇರುವಂತವರು. ಹಾಗಾಗಿ ನಾವು ಕ್ರಿಸ್ತನ ಆಲಯವಾಗಿದ್ದೇವೆ, ದೇವರ ಆಲಯವಾಗಿದ್ದೇವೆ, ಪವಿತ್ರವಾದಂತ ಮಂದಿರವಾಗಿದ್ದೇವೆ ಅಂತೇಳಿ ದೇವರು ನಮ್ಮನ್ನ ಸಂಬೋಧಿಸ್ತಾ ಇದ್ದಾನೆ. ಇಂಥ ನಾವುಗಳು ಅಜೀವ ಸ್ವರೂಪನಾದ ದೇವರ ಮಂದಿರ ಆಗಿರುವಂತ ನಾವುಗಳು ಹಾಗಿರ್ಬೇಕಾದ್ರೆ, ಹಾಗಾಗಿಯೇ ನಾವು ಆತನ ಆಲಯವಾಗಿದ್ದುಕೊಂಡು ಜೀವನ ಮಾಡ್ತಾ ಇರೋದ್ರಿಂದಲೇ ದೇವರೇನ್ ಮಾಡ್ತಾ ಇದ್ದಾನೆ, ನಮ್ಮ ಜೊತೆಯಲ್ಲಿ ವಾಸ ಮಾಡ್ತಾನೆ, ನಮ್ಮ ಜೊತೆಯಲ್ಲಿ ಓಡಾಡ್ತಾನೆ,
ನಮಗೆ ಆತ ದೇವರಾಗಿದ್ದಾನೆ, ನಾವು ಆತನಿಗೆ ಪ್ರಜೆಯಾಗಿದ್ದೇವೆ ಅಂತ ವಾಕ್ಯ ಹೇಳ್ತಾ ಇದೆ. ಈ ರೀತಿ ಎಲ್ಲ ಇರಬೇಕಾದ್ರೆ ನಾವೇನ್ ಮಾಡಬಾರ್ದು ಅಂತ ಹೇಳಿದ್ರೆ, ಇನ್ನೊಂದು ಸಂಗತಿ 17ನೇ ವಚನದಲ್ಲಿ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ. ಪ್ರತ್ಯೇಕವಾದಂಥ ಜೀವಿತ ನಮ್ಮದಾಗಿರಬೇಕು. ಅನ್ಯರ ಮಧ್ಯದಿಂದ ನಾವು ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ನಂಬಿಕೆಯಲ್ಲಿ ನಾವು ಬಿದ್ದು ಹೋಗಬಾರ್ದು. ಬೆಳಕಿನವರಾಗಿ ಇರುವಂಥ ನಾವುಗಳು ತಿರುಗಿ ಕತ್ತಲೆಗೆ ಸಂಬಂಧಪಟ್ಟವರಾಗಬಾರ್ದು. ಅಲ್ಲಿ ಎಸ್ತೇರಳ ಪುಸ್ತಕದಲ್ಲಿಯೂ ಸಹ ಅಲ್ಲಿ ಅಹಷ್ವೇರೋಷ ರಾಜನ ಆ ಸಂಸ್ಥಾನದಲ್ಲಿ ಯಹೂದ್ಯ ಜನರ ವಿಷಯದಲ್ಲಿ ಸಹ ದುಷ್ಟ ಹಾಮಾನನು ಆ ಅರಸನ ಮನಸ್ಸನ್ನು ಕೆಡಿಸುವುದಕ್ಕೋಸ್ಕರ ಆತನಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಒಂದು ಜನಾಂಗದವರಿದ್ದಾರೆ, ಅವರು ನಮ್ಮ ಜೊತೆಲಿ ಇದ್ರೂ ಸಹ ಅವರ ಎಲ್ಲ ನಡವಳಿಕೆ ಎಲ್ಲ ಬೇರೆ, ಅವರು ನಮ್ಮಿಂದ ಪ್ರತ್ಯೇಕವಾಗಿ ಜೀವನ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮನ್ನು ನೋಡಿದಂಥವರು ನಾವು ಪ್ರತ್ಯೇಕವಾಗಿದ್ದೇವೆ, ನಾವು ಕತ್ತಲೆಗೆ ಸಂಬಂಧಪಟ್ಟಿಲ್ಲ ಅಥವಾ ವಿಗ್ರಹಗಳಿಗೆ ನಾವು ಸಂಬಂಧಪಟ್ಟಿಲ್ಲ ಎನ್ನುವಂಥದ್ದನ್ನು ಅವರು ತಿಳ್ಕೊಂಡಿರಬೇಕು. ಅವರ ಬಾಯಿಂದಲೇ ಆ ಮಾತುಗಳು ಬರಬೇಕು. ಆ ರೀತಿಯ ಜೀವನ ನಮ್ಮದಾಗಿರಬೇಕು, ಪ್ರತ್ಯೇಕವಾಗಿರಬೇಕು. ಇನ್ನೊಂದು ವಿಷಯ, ಅಶುದ್ಧವಾದ ಯಾವುದನ್ನು ಮುಟ್ಟಬಾರದು. ಅಶುದ್ಧವಾದಂಥ ಯಾವುದನ್ನು ನಾವು ಮುಟ್ಟಬಾರದು ಅಂತೇಳಿದ್ರೆ ಅದು ಆಹಾರ ಪದಾರ್ಥ ಅಲ್ಲ, ನಮ್ಮ ಗುಣ ಸ್ವಭಾವಗಳು. ಆದ್ದರಿಂದ ನಾವು ಶುದ್ಧತೆಯನ್ನು ಕಾಪಾಡ್ಕೊಂಡು ಬರಬೇಕು, ಪವಿತ್ರತೆಯನ್ನು ಕಾಪಾಡ್ಕೊಂಡು ಬರಬೇಕು ಅಂತ ಈ ವಾಕ್ಯಗಳು ತಿಳಿಸ್ತಾ ಇದೆ. ಮೊದಲನೇದಾಗಿ ನಾವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬಾರ್ದು, ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಬೇಕು, ಮತ್ತು ಅಶುದ್ಧವಾದ ಯಾವುದನ್ನು ನಾವು ಮುಟ್ಟಬಾರದು ಅಂತೇಳಿದ್ರೆ, ಅಶುದ್ಧವಾದ ಯಾವುದನ್ನು ಮುಟ್ಟಬಾರದು ಅಂತ ಹೇಳಿದ್ರೆ ಅದಕ್ಕೆ ಯೆಶಾಯನು ಒಂದು ವಿಷಯವನ್ನು ಬರಿತಾ ಇದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ ಅಲ್ಲಿ 11ನೇ ವಚನಕ್ಕೆ ಬರುವಾಗ ಅಲ್ಲಿ ಮಧ್ಯಭಾಗದಲ್ಲಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ, ಅದರ ಮಧ್ಯದೊಳಗಿಂದ ತೆರಳಿರಿ, ಯೆಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರ್ರಿ. ಯೆಹೋವನ ಆರಾಧನೆಯ ಉಪಕರಣಗಳು. ಈಗ ನಾವು ದೇವರ ಆಲಯವಾಗಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ದೇವರ ಆಲಯ ಆದಮೇಲೆ ಈಗ ಸಹಜವಾಗಿ ನಾವು ಪ್ರತಿ ಭಾನುವಾರ ನಮ್ಮ ಆಲಯಗಳಲ್ಲಿ ಸೇರಿ ದೇವರನ್ನ ಆರಾಧನೆ ಮಾಡ್ತೇವೆ, ಸಬ್ಬತ್ ಆರಾಧನೆಯನ್ನು ನಡೆಸ್ತೇವೆ, ಬೇರೆ ಬೇರೆ ಕೂಟಗಳನ್ನು ನಡೆಸ್ತೇವೆ. ಆ ದೇವಾಲಯದಲ್ಲಿ ದೇವರಿಗೆ ಸಂಬಂಧಪಟ್ಟಂತ ಅನೇಕ ಉಪಕರಣಗಳಿವೆ ಅಂತ ಹೇಳಿದ್ರೆ, ಅಲ್ಲಿ ಗರ್ಭಗುಡಿ ಇದೆ, ಅತಿ ಪವಿತ್ರ ಸ್ಥಳ ಅಂತ ಸತ್ಯವೇದದ ಪ್ರಕಾರ ಆ ಸ್ಥಳವನ್ನ ಸಂಬೋಧಿಸ್ತಾರೆ. ಈಗ ನಾವು ಗರ್ಭಗುಡಿ ಅಂತ ಹೇಳ್ತೀವಿ. ಆ ಗರ್ಭಗುಡಿಯಲ್ಲಿ ಅನೇಕ ವಸ್ತುಗಳಿದೆ. ಅಲ್ಲಿನ ಮೇಜು, ಅಲ್ಲಿನ ಕುರ್ಚಿ, ಅಲ್ಲಿ ಹಾಸುವಂತ ಬಟ್ಟೆಗಳು, ಅಥವಾ ಅಲ್ಲಿಡುವಂತ ಕರ್ತನ ಪವಿತ್ರ ಭೋಜನದ ವಸ್ತುಗಳು, ಅಲ್ಲಿ ಕುಳಿತುಕೊಳ್ಳಲೇಬೇಕಾದಂತ ಯಾಜಕ ವರ್ಗದ ಅಂದ್ರೆ ಬೋಧಕರುಗಳು, ಹೀಗೆ ಅಲ್ಲಿ ಶಿಲುಬೆ ಇರ್ತದೆ. ಈ ರೀತಿಯಲ್ಲಿ ಅಲ್ಲಿ ಸತ್ಯವೇದ ಇಡುವಂತಹ ಪೀಠ ಇರ್ತದೆ. ಈ ಎಲ್ಲ ಸಂಗತಿಗಳು ದೇವರ ಆರಾಧನೆಗೆ ಉಪಯೋಗಿಸುವಂತ ಉಪಕರಣಗಳು. ಹಾಗಾದ್ರೆ ಇದು ಕಟ್ಟಡದ ಆಲಯದಲ್ಲಿರುವಂತಹ ಉಪಕರಣಗಳಾದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ. ಈ ರೀತಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಮಂಜೂಷವನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ಅದರೊಳಗೆ ದೇವರ 10 ಆಜ್ಞೆಗಳ ಒಂದು ಪ್ರತಿ ಇರ್ತಾ ಇತ್ತು, ಅದರಲ್ಲಿ ಮನ್ನಾ ಇರ್ತಾ ಇತ್ತು. ಈ ರೀತಿ ಶುದ್ಧವಾದಂಥ ಸಂಗತಿಗಳು, ದೇವರಿಗೆ ಸಂಬಂಧಪಟ್ಟ ಸಂಗತಿಗಳು, ಅದೆಲ್ಲವನ್ನ ಆ ಮಂಜೂಷ ಪೆಟ್ಟಿಗೆಯಲ್ಲಿಟ್ಟು ಆ ಯಾಜಕರುಗಳು ಹೊತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಸ್ಥಳಕ್ಕೆ ದೇವರು ನಡೆಸಿದ ಹಾಗೆ ಹೊತ್ಕೊಂಡು ಹೋಗ್ತಾರೆ. ಅವರೆಲ್ಲರೂ ಶುದ್ಧರಾಗಿರ್ತಾ ಇದ್ರು. ಇಲ್ಲಿ ನಾವು ದೇವರ ಆಲಯವಾಗಿರುವಂತ ನಾವು, ನಮ್ಮಲ್ಲಿ ಏನಿದೆ ಯೆಹೋವನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟಂತ ಉಪಕರಣಗಳು, ದೇವರನ್ನ ಆರಾಧನೆ ಮಾಡುವಂತ ಉಪಕರಣಗಳು ಅಂತ ಹೇಳಿದ್ರೆ, ನಮ್ಮ ಈ ದೇಹದಲ್ಲಿರುವಂತ ಎಲ್ಲ ಅಂಗಾಂಗಗಳು ದೇವರನ್ನ ಸ್ತೋತ್ರ ಮಾಡಬೇಕು. ಅದು ವಾಕ್ಯದಲ್ಲಿ ಬರೆದಿದೆ, ಸರ್ವ ಅಂಗಗಳು ದೇವರನ್ನ ಸ್ತುತಿ ಮಾಡಬೇಕೆಂಬುದಾಗಿ. ನಮ್ಮ ಕಣ್ಣಿನ ಮೂಲಕ, ನಮ್ಮ ಬಾಯಿಯ ಮೂಲಕ, ನಮ್ಮ ಕಿವಿಯ ಮೂಲಕ, ಕಣ್ಣಿನ ಮೂಲಕ ವಾಕ್ಯಗಳನ್ನು ನೋಡಬೇಕು, ಕಿವಿಯ ಮೂಲಕ ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕು, ಬಾಯಿಯ ಮೂಲಕ ಆತನ ಸ್ತೋತ್ರ ಮಾಡಬೇಕು. ನಮ್ಮ ಹೃದಯ ಉಲ್ಲಾಸವಾಗಿರಬೇಕು, ನಮ್ಮ ಹೃದಯ ಶುದ್ಧವಾಗಿರಬೇಕು, ನಮ್ಮ ಕೈ ಎತ್ತಿ ದೇವರ ಸ್ತೋತ್ರ ಮಾಡಬೇಕು, ನಮ್ಮ ಕಾಲುಗಳು ದೇವರ ಮಾರ್ಗದಲ್ಲಿ ನಡಬೇಕು. ಇವೇ ದೇವರನ್ನ ಆರಾಧನೆ ಮಾಡುವಂತ ಉಪಕರಣಗಳು. ನಮ್ಮ ಆಲಯದಲ್ಲಿ, ದೇಹವೆಂಬ ದೇವಾಲಯದಲ್ಲಿ ಇರುವಂತಹ ಉಪಕರಣಗಳು ಇವೆಲ್ಲವೂ ಶುದ್ಧವಾಗಿರಬೇಕು. ಇವೆಲ್ಲವನ್ನು ಹೊತ್ತುಕೊಂಡಿರುವಂತ ನಾವುಗಳು ಶುದ್ಧರಾಗಿರಬೇಕು ಅಂತ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹೀಗೆ ಶುದ್ಧತೆಯನ್ನು ಕಾಪಾಡಿಕೊಂಡು ಬರುವಾಗ ಅಲ್ಲಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಿಕೊಂಡ ಹಾಗೆ, ಅಲ್ಲಿ ಯೆರೂಸಲೇಮ್ ದೇವಾಲಯವನ್ನ ದೇವರು ಶುದ್ಧಪಡಿಸಲಿಕ್ಕೆ ಹೋದಾಗ ಅಲ್ಲಿ ಯಾವಾಗ ದೇವರು
ಅಲ್ಲಿರುವಂತ ಮಾರುವವರನ್ನ ಕೊಳ್ಳುವವರನ್ನ ಹೊರಡಿಸಿ ಬಿಟ್ಟ ನಂತರ ಅಲ್ಲಿ ಒಂದು ವಾಕ್ಯ ಬರೆದಿದೆ, ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ ಅಲ್ಲಿ 14ನೇ ವಚನಕ್ಕೆ ಬರುವಾಗ, ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು ಅಂತ ವಾಕ್ಯ ಬರೆದಿದೆ. ಯಾವಾಗ ಆಗ ಅಂತ ಹೇಳಿದ್ರೆ, ಅಲ್ಲಿರುವಂತ ಎಲ್ಲ ಅಶುದ್ಧತೆಯನ್ನ ನಿವಾರಣೆ ಮಾಡಿದಾಗ, ಅಲ್ಲಿರುವಂತ ಎಲ್ಲ ಮಾರುವವರನ್ನ ಕೊಳ್ಳುವವರನ್ನ ಎಲ್ಲರನ್ನ ಹೊರಡಿಸಿ ಆಲಯವನ್ನ ಶುದ್ಧಪಡಿಸಿದಾಗ, ಅಲ್ಲಿರುವಂತ ಆ ಜನರಿಗೆ ನನ್ನ ಆಲಯ ದೇವರ ಆಲಯ ಪವಿತ್ರವಾಗಿದೆ, ತಂದೆ ಮನೆ ಎನಿಸಿಕೊಂಡಿದೆ, ಅದನ್ನು ನೀವು ಕಳ್ಳರ ಗವಿ ಮಾಡಿದಿರಿ ಅಂತ ದೇವರು ಸ್ವಾಮಿ ಸಿಟ್ಟಿಗೆದ್ದು ಅವರನ್ನೆಲ್ಲ ಹೊಡೆದು ಹೊರಹಟ್ಟಿದ ಮೇಲೆ ಆ ಸ್ಥಳ ಶುದ್ಧವಾಯಿತು. ಆಗ ಕುರುಡರು ಕುಂಟರು ಅಲ್ಲಿ ಬಂದರು, ಸ್ವಾಮಿ ಅವರನ್ನ ಶುದ್ಧಪಡಿಸಿ ಅಂತ ಹೇಳಿದ್ರೆ, ನಮ್ಮನ್ನು ಶುದ್ಧಪಡಿಸಿಕೊಂಡ ನಂತರವೇ ನಮ್ಮಲ್ಲಿ ಅದ್ಭುತಗಳು ಆಗ್ಲಿಕ್ಕೆ ಸಾಧ್ಯ ಅಂತ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇನ್ನೊಂದು ಇದರ ಇನ್ನೂ ವಿವರವಾಗಿ ನಾವು ತಿಳಿಬೇಕು ಅಂತ ಹೇಳಿದ್ರೆ, ಅಲ್ಲಿ ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ ಅಲ್ಲಿ 5ನೇ ವಚನಕ್ಕೆ ಬರುವಾಗ, ಇಲ್ಲಿ ಯೆಹೋಶುವನ ಪುಸ್ತಕದಲ್ಲಿ ಎಲ್ಲ ಇಸ್ರಾಯೇಲರು ಯೆಹೋಶುವನ ಮುಂದಾಳತ್ವದಲ್ಲಿ ಯೋರ್ದನ್ ಹೊಳೆಯನ್ನ ದಾಟಲಿಕ್ಕೆ ಬರ್ತಾ ಇದ್ದಾರೆ. ಆಗ ಆ ದಾಟೋದಕ್ಕಿಂತ ಮುಂಚಿತವಾಗಿ ಯೆಹೋಶುವನ ಮೂಲಕವಾಗಿ ದೇವರು ಮಾತಾಡ್ತಾರೆ. 5ನೇ ವಚನದಲ್ಲಿ ಜನರಿಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಅಂತೇಳಿದ್ರೆ, ಶುದ್ಧಪಡಿಸಿಕೊಂಡ ನಂತರವೇ ಅಲ್ಲಿ ಅದ್ಭುತ ಆಗ್ತದೆ ಅಂತೇಳಿ ಅಲ್ಲಿ ಯೆಹೋಶುವನು ಸಹ ತನ್ನ ಪುಸ್ತಕದಲ್ಲಿ ತಿಳಿಸ್ತಾ ಇದ್ದಾನೆ. ನಿಮ್ಮನ್ನು ಶುದ್ಧಪಡಿಸಿಕೊಳ್ಳ್ರಿ, ಈ ಹೊತ್ತು ನಿಮ್ಮನ್ನು ಶುದ್ಧಪಡಿಸಿಕೊಳ್ಳ್ರಿ, ನಾಳೆ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸ್ತಾನೆ. ಬರೀ ಅದ್ಭುತ ಒಂದೇ ಅಲ್ಲ, ಅದ್ಭುತಗಳನ್ನು, ಅಸಂಖ್ಯಾತ ಅದ್ಭುತಗಳ ಅವಶ್ಯಕತೆ ಇರುವಂತಹ ಅದ್ಭುತಗಳನ್ನು ನಡೆಸ್ತಾನೆ ಅಂತ ಯೆಹೋಶುವನು ಇಸ್ರಾಯೇಲ್ ಜನರಿಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಅವರು ತಮ್ಮನ್ನು ಶುದ್ಧಪಡಿಸಿಕೊಂಡ್ರು. ಆಗ ಅಲ್ಲಿ ಯೋರ್ದನ್ ಹೊಳೆ ಇಬ್ಬಾಗ ಆಯಿತು, ಅವರು ದಾಟಿ ಮುಂದೆ ಪ್ರಯಾಣ ಬೆಳೆಸಿದ್ರು. ನಮ್ಮಲ್ಲಿ ಅದ್ಭುತಗಳಾಗಬೇಕು, ದೇವರ ಅದ್ಭುತ ನಮ್ಮಲ್ಲಿ ಜರುಗಬೇಕು, ದೇವರ ಮಹತ್ ಕಾರ್ಯಗಳು ನಮ್ಮ ಮೂಲಕವಾಗಿ ನಡಿಬೇಕು ಅಂತ ಹೇಳಿದ್ರೆ ನಾವು ಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು, ಶುದ್ಧರಾಗಿರಬೇಕು. ಅದರಿಂದ ಹೀಗೆ ಅಲ್ಲಿ ಯೆರೂಸಲೇಮ್ ದೇವಾಲಯ ಸ್ವಚ್ಛ ಆದ ಕೂಡಲೇ, ಅಲ್ಲಿ ಕುಂಟರು ಕುರುಡು ಸ್ವಸ್ಥರಾದ ಕೂಡಲೇ, ಅಲ್ಲಿ ಜನರು ಸೇರಿದಂತ ಜನರೆಲ್ಲರೂ ಅಲ್ಲಿ ದೇವರನ್ನ ಕೊಂಡಾಡ್ತಾ ಇದ್ದಾರೆ. ದಾವೀದ ಕುಮಾರನಿಗೆ ಜಯ ಅಂತೇಳಿ ಜೋರಾಗಿ ಕೂಗಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ದೇವರ ಆಲಯ ಆಗಿರುವಂತ ನಾವುಗಳು ಶುದ್ಧತೆಯನ್ನ ಕಾಪಾಡ್ಕೊಂಡು ಬರಬೇಕು. ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಅಂತ ಪೌಲನು ಕೊರಿಂಥ ಸಭೆಯವರಿಗೆ ಬರಿತಾ ಇದ್ದಾನೆ. ಅಶುದ್ಧವಾದ ಯಾವುದನ್ನು ಮುಟ್ಟಬಾರ್ದು, ದೇವರು ಯಾವುದನ್ನ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾನ ಅದನ್ನ ಸೇವಿಸಬಾರ್ದು. ನಮ್ಮ ಸ್ವಭಾವಗಳು ಶುದ್ಧವಾಗಿರಬೇಕು, ನಮ್ಮ ಆಲೋಚನೆಗಳು. ಇನ್ನು ಯೆಹೋವನ ಆರಾಧನೆ ಉಪಕರಣವನ್ನು ಹೊರುವಂತವರೇ ಶುದ್ಧರಾಗಿರಿ ಅಂತ ಯೆಶಾಯನು ಬರೆದಿರುವ ಹಾಗೆ, ನಮ್ಮ ಹೃದಯ ದೇವರು ಕೊಟ್ಟಿರುವಂತ ಒಂದು ಅಂಗ, ಅದೊಂದು ಉಪಕರಣ. ಆಲಯದಲ್ಲಿ ಆ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರ್ದು, ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರ್ದು, ನಮ್ಮ ಕಣ್ಣುಗಳು ಕೆಟ್ಟದನ್ನ ನೋಡಬಾರ್ದು, ಕಿವಿಯಲ್ಲಿ ಕೆಟ್ಟ ಶಬ್ದಗಳನ್ನು ಕೇಳಿಸ್ಕೊಳ್ಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು. ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು, ನಿಂದನೆಯ ಮಾತುಗಳು ಅವು ಹೊರಟು ಬರಬಾರ್ದು. ನಮ್ಮ ಹೊಟ್ಟೆಯಲ್ಲಿ ದ್ವೇಷ, ಹೊಟ್ಟೆ ಕಿಚ್ಚು, ಮತ್ಸರ, ಇವೆಲ್ಲ ಯಾವ ಸ್ವಭಾವಗಳು ಇರಬಾರ್ದು. ಇದೆಲ್ಲವನ್ನು ನಾವು ತೆಗೆದು ಹಾಕಿ ಶುದ್ಧರಾದಾಗ ಅಲ್ಲಿ ಅವಾಗ ಹೇಳ್ತದೆ, ದೇವರು ನಮ್ಮಲ್ಲಿ ವಾಸ ಮಾಡ್ತಾ ತಿರುಗಾಡ್ತಾ ಇರ್ತಾನೆ, ಆತ ನಮಗೆ ದೇವರಾಗಿರ್ತಾನೆ, ಆತ ಸದಾಕಾಲ ನಮ್ಮನ್ನ ನಡೆಸ್ಕೊಂಡು ಬರ್ತಾನೆ. ಆಗ ಅಲ್ಲಿ 18ನೇ ವಚನಕ್ಕೆ ಬರುವಾಗ 2 ಕೊರಿಂಥ 6:18 ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರರು ಕುಮಾರಿಯರು ಆಗಿರುವಿರಿ. ಈ 7ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಒಂದೇ ವಚನದಲ್ಲಿ ಎಷ್ಟೊಂದು ಸತ್ಯಾಂಶಗಳಂತೆ ಅಲ್ಲಿ ಬರಿತಾ ಇದ್ದಾರೆ. ಪ್ರಿಯರೇ, ಈ ವಾಗ್ದಾನಗಳು ಯಾವ ವಾಗ್ದಾನ? ಮೇಲಿನ ವಾಗ್ದಾನಗಳು. ದೇವರು ನಮಗೆ ನಮ್ಮ ಜೊತೆಯಲ್ಲಿ ವಾಸ ಮಾಡ್ತಾನೆ, ನಮ್ಮೊಟ್ಟಿಗೆ ತಿರುಗಾಡ್ತಾನೆ, ಆತ ನಮಗೆ ದೇವರಾಗಿರ್ತಾನೆ, ನಾವು ಆತನಿಗೆ ಪ್ರಜೆಯಾಗಿರ್ತೇವೆ, ಆತ ನಮ್ಮನ್ನ ತಂದೆಯಾಗಿ ಸೇರಿಸ್ಕೊಳ್ತಾನೆ, ನಮ್ಮನ್ನ ಮಕ್ಕಳನ್ನಾಗಿ ಸೇರಿಸ್ಕೊಳ್ತಾನೆ. ಎಲ್ಲ ವಾಗ್ದಾನಗಳು ನಮ್ಗೆ ಯಾವಾಗ ನೆರವೇರ್ತದೆ ಅಂದ್ರೆ, ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನ ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರಬೇಕು.
ಈ ರೀತಿಯಲ್ಲಿ ನಾವು ಜೀವನ ಮಾಡುವಾಗ ದೇವರು ನಮಗೆ ಕೊಟ್ಟಿರುವಂಥ ಈ ಜೀವಿತ, ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನಮ್ಮನ್ನು ತನ್ನ ಆಲಯವನ್ನಾಗಿ ಮಾಡಿಕೊಂಡಿರುವಂಥ ದೇವರ ಮಹಾ ಆಶೀರ್ವಾದವನ್ನು ನಾವು ಯಾವಾಗಲೂ ಅನುಭವಿಸುತ್ತಾ ನಾವು ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಅನುಭವಿಸುವುದಲ್ಲದೆ ಇತರರಿಗೂ ಸಹ ನಾವು ಸಾಕ್ಷಿಗಳಾಗಿ ಆಶೀರ್ವಾದಕರವಾಗಿರುವಂತೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಆದ್ದರಿಂದ ದೇವರು ಈ ರೀತಿಯಲ್ಲಿ ನಮಗೆ ಕೊಟ್ಟಿರುವಂಥ ಈ ಸಂಗತಿಗಳು, ಈ ಆಲಯ ಎನ್ನುವಂಥ ಈ ದೇಹವನ್ನು ನಾವು ಸದಾಕಾಲ ಕರ್ತನಿಗಾಗಿಯೇ ನಾವು ಕಾಪಾಡ್ಕೊಂಡು ಬರುವಂಥವರಾಗಿರಬೇಕು. ಆದ್ದರಿಂದ ಈ ಶರೀರ ಆತ್ಮಗಳಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ನಾವು ತೊಲಗಿಸಿಬಿಡಬೇಕು. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 20-21ನೇ ವಚನದಲ್ಲಿ ನಾವು ಕಳೆದ ದಿವಸಗಳ ನೋಡಿಕೊಂಡ ಹಾಗೆ ಮನುಷ್ಯನ ಮನಸ್ಸಿನೊಳಗಿಂದ ಬರುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡ್ತದೆ. ಆದ್ದರಿಂದ ದೇವರ ಆಲಯವಾಗಿರುವಂಥ ನಾವುಗಳು ನಮ್ಮ ಮನಸ್ಸುಗಳನ್ನು ಶುದ್ಧಪಡಿಸಿಕೊಂಡು ಮನಸ್ಸಿನಲ್ಲಿ ಯಾವ ಕೆಟ್ಟ ಯೋಚನೆ ವಿಚಾರಗಳು ಬರದ ಹಾಗೆ ನಾವು ಜೀವನ ಮಾಡೋದಾದರೆ ನಾವು ದೇವರ ಪ್ರಜೆಗಳಾಗಿ ಸದಾಕಾಲ ಜೀವನ ಮಾಡಲಿಕ್ಕೆ ಸಾಧ್ಯ. ನಾವು ದೇವರ ಮಂದಿರವಾಗಿ ಕಟ್ಟಲ್ಪಡ್ತಾ ಇದ್ದೇವೆ, ನೀವು ಕಟ್ಟಲ್ಪಡ್ತಾ ಇದ್ದೀರಿ ಅಂತ ಪೌಲನ್ ಬರೀತಾ ಇದ್ದಾನೆ ತನ್ನ ಪತ್ರಿಕೆಗಳಲ್ಲಿ. ಅದರಿಂದ ಅಲ್ಲಿ ನಾವು ಅಂಥ ಒಂದು ಇಜ್ಜೋಡುತನದಲ್ಲಿ ಜೀವನ ಮಾಡದೆ ಪ್ರತ್ಯೇಕತೆಯನ್ನು ಕಾಪಾಡ್ಕೊಂಡು ಬರಬೇಕು, ಪ್ರತ್ಯೇಕವಾಗಿ ಜೀವನ ಮಾಡಬೇಕು. ಶುದ್ಧತೆಯಿಂದ ನಾವು ಜೀವನ ಮಾಡಬೇಕೆ ಹೊರತು ಅಶುದ್ಧತೆಗೆ ನಾವು ಸೇರಿಕೊಳ್ಬಾರ್ದು. ಕತ್ತಲೆಗೆ ನಾವು ಸಂಬಂಧಪಟ್ಟವರಲ್ಲ, ನಾವು ಬೆಳಕಿನಲ್ಲಿ ಜೀವನ ಮಾಡ್ತಾ ಇರುವಂಥವ್ರು. ಆದ್ದರಿಂದ ಹೀಗೆ ದೇವರ ಆಲಯವಾಗಿರುವಂಥ ನಾವು, ಆತನ ಪ್ರಜೆಗಳಾಗಿರುವಂಥ ನಾವು, ಆತನ ಕುಮಾರ ಕುಮಾರಿಯರು ಆಗಿರುವಂಥ ನಾವುಗಳು, ಇದೆಲ್ಲವೂ ದೇವರು ನಮಗೆ ಕೊಟ್ಟಿರುವಂಥ ಒಂದು ಬಾಧ್ಯತೆ. ನಮ್ಮನ್ನು ಈ ರೀತಿಯಲ್ಲಿ ಕರೀತಾ ಇದ್ದಾನೆ, ಸ್ವೀಕಾರ ಮಾಡಿಕೊಂಡಿದ್ದಾನೆ. ಅದರಿಂದ ಆ ಸ್ವೀಕಾರವನ್ನು ನಾವು ಸಾರ್ಥಕಪಡಿಸಬೇಕಂತ ಹೇಳಿದರೆ ನಾವು ದೇವರ ಆಲಯವಾಗಿರುವಂಥ ನಾವು ಈ ನಮ್ಮ ಶರೀರಾತ್ಮಗಳಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ತೆಗೆದುಹಾಕಿ ಮನಸ್ಸುಗಳನ್ನು ಶುಚಿಪಡಿಸಿಕೊಂಡು ಶುದ್ಧಪಡಿಸಿಕೊಂಡು ಯಾವಾಗಲೂ ಜೀವನ ಮಾಡಿದರೆ ಖಂಡಿತವಾಗಿ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಕ್ಕೆ ಸಾರ್ಥಕತೆಯನ್ನು ನಾವು ಕೊಟ್ಟವರಾಗ್ತೇವೆ, ಧನ್ಯರೆನಿಸಿಕೊಳ್ತೇವೆ, ಆತನ ಧಣಿಯ ಸೌಭಾಗ್ಯದಲ್ಲಿ ಸೇರಿದವರಾಗ್ತೇವೆ, ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಹೊಂದಿದವರಾಗ್ತೇವೆ. ನಾವು ಈ ಲೋಕದಲ್ಲಿ ಆತನ ಸಾಕ್ಷಿಗಳಾಗಿದ್ದುಕೊಂಡು ಅನೇಕ ಜನರನ್ನು, ಅನೇಕ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಗೆಲ್ಲುವಂಥವರಾಗ್ತೇವೆ. ಆತನ ಉಪಕರಣಗಳನ್ನು ಹೊತ್ತಿದ್ದೇವೆ. ನಾವು ಯಾವಾಗಲೂ ಶುದ್ಧರಾಗಿದ್ದುಕೊಂಡು ಅದ್ಭುತಗಳನ್ನು ಅನುಭವಿಸುತ್ತಾ ಜೀವಿಸೋಣ. ಯಾಕೆ ನಮ್ಮಲ್ಲಿ ಕೆಲವೊಂದ್ಸಲ ಪ್ರಶ್ನೆ ಬರ್ತದೆ, ನಾನಿಷ್ಟು ಪ್ರಾರ್ಥನೆ ಮಾಡ್ತೇನೆ, ನನಗೆ ಈ ಸಮಸ್ಯೆ ಪರಿಹಾರ ಆಗಲಿಲ್ಲ, ದೇವರು ನನಗೆ ಅದ್ಭುತಗಳನ್ನು ಏನು ಮಾಡ್ತಾನೇ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಆಗ ಈ ವಾಕ್ಯಗಳು ನಮ್ಮ ನೆನಪಿಗೆ ಬರಬೇಕು. ನಾವೆಲ್ಲೋ ತಪ್ತಾ ಇದ್ದೇವೆ, ನಾವೆಲ್ಲೋ ಇಜ್ಜೋಡಾಗಿದ್ದೇವೆ, ನಾವು ಅಶುದ್ಧರಾಗಿದ್ದೇವೆ, ಎಲ್ಲಿ ನಾವು ಪವಿತ್ರತ್ವವನ್ನು ಕಳೆದುಕೊಂಡಿದ್ದೇವೆ ಅದನ್ನು ಆ ಸಂಗತಿಯನ್ನು ಸರಿಪಡಿಸಿಕೊಂಡು ನಾವು ಜೀವನ ಮಾಡಿದರೆ, ನಮ್ಮನ್ನು ನಾವು ಕ್ರಮಪಡಿಸಿಕೊಂಡ್ರೆ ಅಲ್ಲಿ 7ನೇ ಅಧ್ಯಾಯದ 1ನೇ ವಚನ, 2 ಕೊರಿಂಥ 1ನೇ ವಚನ ತಿರುಗಿ ನಾನು ಓದ್ತೇನೆ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹೀಗೆ ನಾವು ದೇವರ ಪ್ರಸನ್ನತೆಯಲ್ಲಿ ಜೀವನ ಮಾಡ್ತಾ ಆತನ ಆಲಯವಾಗಿದ್ದುಕೊಂಡು ಆತನು ಕೊಟ್ಟುವಂಥ ಜೀವಿತದ ಮೂಲಕ ದೇವರನ್ನು ಘನಪಡಿಸೋಣ, ಆತನ ನಾಮವನ್ನು ಪ್ರಸಿದ್ಧಿಪಡಿಸೋಣ. ಹೀಗೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಉಪಯೋಗ ಮಾಡಿಕೊಳ್ಳಲಿ. ದೇವರು ಈ ಒಂದು ನಮ್ಮ ಸತ್ಯವೇದನ ಅಧ್ಯಯನದ ಈ ಸಂಗತಿಗಳನ್ನು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ನಡೆಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ 3 ವಾರಗಳಲ್ಲಿ ಕರ್ತನೆ ಈ ಒಂದು ವಿಷಯದ ಮೇಲೆ ನಾವು ಅನೇಕ ವಾಕ್ಯಗಳ ಆಧಾರದಲ್ಲಿ ಅನೇಕ ಸತ್ಯ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಬಲಪಡಿಸಿ ನಡೆಸು. ಇದೊಂದು ಆಳವಾದ ವಿಷಯ, ದೀರ್ಘವಾದಂಥ ವಿಷಯ, ಅದನ್ನು ಕ್ಲುಪ್ತ ಸಮಯದಲ್ಲಿ ಇದನ್ನು ಕಲಿತುಕೊಳ್ಳಲಿಕ್ಕೆ ಸಹಾಯ ಮಾಡಿದ್ದಿ. ಸ್ತೋತ್ರ ನಿನಗೆ. ಕೇಳಿಸಿಕೊಂಡಂಥ ವಾಕ್ಯಗಳು, ಕಲಿತಿರುವಂಥ ವಾಕ್ಯಗಳು ದೇವರೇ, ಇದ್ಯಾವುದು ನಾವು ಮರೆತು ಹೋಗದ ಹಾಗೆ ಕರ್ತನೆ ನಿನ್ನ ಪರಿಶುದ್ಧಾತ್ಮನ ಆ ಒಂದು ಪ್ರಸನ್ನತೆಯಲ್ಲಿ, ಪರಿಶುದ್ಧಾತ್ಮನ ಮುದ್ರೆಯಲ್ಲಿ ನಾವು ಕರ್ತನೆ ಸದಾಕಾಲ ನಿನಗಾಗಿ ಜೀವನ ಮಾಡಲಿಕ್ಕೆ ನಮ್ಮೆಲ್ಲರನ್ನ ಆಶ್ವಸಿ ಬಲಪಡಿಸು. ಮುಂದೆ ಇನ್ನೂ ಬೇರೆ ಬೇರೆ ಸಂಗತಿಗಳ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡಿ ನಮ್ಮನ್ನು ಬಲಪಡಿಸಿ ನಿನ್ನ ಪ್ರೀತಿಯಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆಗಳನ್ನು ಬೇಡಿ ಹೊಂದಿಕೊಳ್ತೇವೆ ಸ್ವಾಮಿ. ಆಮೇನ್.